ಇದು ಬಾದಾಮಿ ಟ್ರಿಪ್ನ ಡೇಟು. ಸೊ ಇವತ್ತು ಬೆಳಗ್ಗೆ ಬೇಗ ರೆಡಿಯಾಗಿ 8 ಗಂಟೆಗೆಲ್ಲ ನಾವು ರೆಸಾರ್ಟ್ನ ಚೆಕ್ಔಟ್ ಮಾಡಿದ್ವಿ. ಇವತ್ತು ನಾವು ಕೂಡಲ ಸಂಗಮಕ್ಕೆ ಹೋಗಬೇಕಿತ್ತು. ಆ್ಯಂಡ್ ಕೂಡಲ ಸಂಗಮ ಬಾದಾಮಿಯಿಂದ 70 ಕಿಲೋಮೀಟರ್ ದೂರದಲ್ಲಿದ್ದು 2 ಅವರ್ಸ್ ಜರ್ನಿ ಆಗ್ತಿತ್ತು. ಸೊ ಹಾಗಾಗಿ ನಾವು ಇವತ್ತು ಕ್ಯಾಬ್ನ ಹೈರ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಕ್ಯಾಬ್ ರೆಂಟ್ ಬಂದು 3200 ಆಗಿತ್ತು. ಆ್ಯಂಡ್ ಕೂಡಲ ಸಂಗಮದಲ್ಲಿ ಸಂಗಮೇಶ್ವರ ದೇವಸ್ಥಾನ ಇದೆ ಮತ್ತು ಇಲ್ಲಿ 2 ನದಿಗಳ ಸಂಗಮ ಇದೆ. ಒಂದು ಮಲಪ್ರಭಾ ನದಿ, ಮತ್ತೊಂದು ಕೃಷ್ಣಾ ನದಿ. ಸೊ 2 ನದಿಗಳ ಸಂಗಮ ನೀವು ನೋಡ್ಬೋದು. ಹಾಗೆ ಇಲ್ಲಿ ಬಸವಣ್ಣನವರ ಸಮಾಧಿ ಇದೆ. ಸಮಾಧಿ ನೀರಿನೊಳಗಡೆ ಇದ್ದು ಇದ್ರ ಸುತ್ತ ಈ ಥರ ಒಂದು ಟವರ್ ಕಟ್ಟಿದ್ದಾರೆ. ಆ್ಯಂಡ್ ಈ ಥರ ನಾವು ಮೆಟ್ಲು ಇಳ್ಕೊಂಡು ಹೋದರೆ ಒಂದು 120 ಮೆಟ್ಲು ಇಳ್ಕೊಂಡು ಹೋದರೆ ನಾವು ಸಮಾಧಿನ ನೋಡ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಆಚೆ ಬಂದ್ವಿ. ಸೊ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಅಮ್ಮ ಮನೆಯಿಂದ ಕಡಲೆಪುರಿ ಒಗ್ಗರಣೆ ತೊಗೊಂಡು ಬಂದಿದ್ರು. ಸೊ ಅದನ್ನು ತಿಂದ್ವಿ. ಹಾಗೆ ನಂದಿನಿ ಫ್ಲೇವರ್ಡ್ ಮಿಲ್ಕ್ ಮತ್ತು ಕುಕ್ಕೀಸ್ ಎಲ್ಲ ತಿಂದ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಅನುಭವ ಮಂಟಪ. ಸೊ ಅನುಭವ ಮಂಟಪ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದು ಐಹೊಳೆಗೆ ಕೂಡಲ ಸಂಗಮದಿಂದ 1 ಅವರ್ ಆಗುತ್ತೆ. ಆ್ಯಂಡ್ ಬಾದಾಮಿ ಕಡೆಗೆ ಬರ್ತಾ ಇದು ಐಹೊಳೆ ಮತ್ತು ಪಟ್ಟದಕಲ್ಲೆಲ್ಲ ನೋಡ್ಬೋದು. ಐಹೊಳೆದಲ್ಲಿ ಮೇನ್ ಟೆಂಪಲ್ ಕಾಂಪ್ಲೆಕ್ಸ್ ಬಂದು ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸ್. ಸೊ ಇದರಲ್ಲಿ ಒಳಗಡೆ ತುಂಬಾ ಮಾನ್ಯುಮೆಂಟ್ಸ್ ಇತ್ತು. ಆ್ಯಂಡ್ ಒಂದು ಆರ್ಕಿಯಾಲಜಿಕಲ್ ಮ್ಯೂಸಿಯಮ್ಮು ಇದೆ. ಸೊ ಅದೆಲ್ಲ ನೋಡೋಕ್ಕೆ ನಿಮಗೆ 1 ಇಂದ 1.5 ಅವರ್ ಆಗುತ್ತೆ. ಹಾಗೆ ಇಲ್ಲಿ ಐಹೊಳೆನಲ್ಲಿ ಫುಡ್ ಆಪ್ಷನ್ ಸ್ವಲ್ಪ ಕಡಿಮೆನೇ ಇದೆ. KSTDC ಅವ್ರದ್ದು ಮಯೂರ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ನಾವು ಊಟ ಮಾಡಿದ್ವಿ. ಊಟ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟ್ ಬಂದು ರಾವಣಪಡಿ ಕೇವ್ ಮತ್ತು ಜೈನ್ ಬಸದಿ ಇತ್ತು ಒಂದು ಹಿಲ್ ಮೇಲೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಐಹೊಳೆಯಿಂದ ಹೊರಟು ನಾವು ನೆಕ್ಸ್ಟ್ ಬಂದಿದ್ದು ಪಟ್ಟದಕಲ್ಲು. ಸೊ ಪಟ್ಟದಕಲ್ಲು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಆ್ಯಂಡ್ ಇದರಲ್ಲಿ ಒಂದೇ ಕಾಂಪ್ಲೆಕ್ಸಲ್ಲಿ ನಿಮಗೆ ಎಲ್ಲ ಮಾನ್ಯುಮೆಂಟ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ನ ನೀವು ನೋಡ್ಬೋದು. ಸೊ ಇಲ್ಲಿ ನಿಮಗೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ 1.5 ಅವರಿಂದ 2 ಅವರ್ಸ್ ಸಾಕು. ಹಾಗೆ ನೀವು ಒಂದು ವಿರೂಪಾಕ್ಷ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಕೂಡ ನಡೆಯುತ್ತೆ. ಸೊ ಅದನ್ನು ಎಲ್ಲ ನೋಡಿಕೊಂಡು ಹಾಗೆ ನೀವು ಇಲ್ಲಿ ಗೈಡ್ನ ಬೇಕಾದರೆ ಹೈರ್ ಮಾಡ್ಕೋಬೋದು. ಸೊ ಪ್ರತಿಯೊಂದು ಸ್ಕಲ್ಪ್ಚರ್ಸ್ ಬಗ್ಗೆ ಅವರು ಡೀಟೇಲ್ಡಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಇನ್ನು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನಾವು ಗೈಡ್ನ ಹೈರ್ ಮಾಡಿಲ್ಲ. ಸೊ ಹಾಗೆ ನಾವು ಸಂಜೆ ಆಗಿತ್ತು ಇಲ್ಲಿ ಬಂದಾಗ. ಸೊ ಎಲ್ಲ ಫುಲ್ 1.5 ಇಂದ 2 ಅವರ್ಸ್ ನಾವು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ಸ್ಟ್ರಕ್ಚರ್ಸ್ನು ಡೀಟೇಲಾಗಿ ನಾವು ನೋಡಿದ್ವಿ. ಹಾಗೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಬಂದಿದ್ದು ರೆಸಾರ್ಟ್ಗೆ. ಸೊ ಇವತ್ತು ನಾವು ಇದ್ದಿದ್ದಂಥ ರೆಸಾರ್ಟ್ ಬಂದು ಸ್ಟರ್ಲಿಂಗ್ ಬನಶ್ರೀ ಅಂತ. ಅದು ಬಾದಾಮಿಯಿಂದ ಒಂದು 3 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಇವತ್ತು ನಾವು ಇಲ್ಲಿ ಸ್ಟೇ ಆಗಿದ್ವಿ. ಸೊ ಈವ್ನಿಂಗ್ ರೆಸಾರ್ಟಿಗೆ ಬಂದಮೇಲೆ ಕಾಫಿ ಟೀ ಎಲ್ಲ ತೊಗೊಂಡು ಇಲ್ಲಿ ಸ್ವಲ್ಪ ಗೇಮ್ಸು ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಸೊ ಅದನ್ನು ಎಲ್ಲ ಆಡಿಕೊಂಡು ನಾವು ಡಿನ್ನರ್ ಮುಗಿಸಿ ಡೇ 2ನ ಮುಗಿಸಿದ್ವಿ. ಸೊ ಡೇ 3 ಮತ್ತು ಫೈನಲ್ ಡೇ ಬಾದಾಮಿಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.